Down please. ಸರ್ ಈಗಾಗಲೇ ಎಲ್ಲರಿಗೂ ಅರಮನೆ ಜಯಮಾರ್ತಾಂಡ ದ್ವಾರದ ಬಳಿ ನಡೆದಿರ್ತದಂಥ ಸ್ಫೋಟದ ಒಂದು ದೃಶ್ಯ ಎಲ್ಲರಿಗೂ ಗೊತ್ತಿದೆ. ಈ ವಿಷಯ ಈಗಾಗಲೇ 2 ಪ್ರಾಣವನ್ನು ಕಳ್ಕೊಂಡಿದ್ದೀವಿ. ಒಬ್ಬರು ಇಲ್ಲಿ ಇನ್ನೂ ಭಾಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ICUಲ್ಲಿದ್ದಾರೆ. ಭಾಳ ದುಃಖವನ್ನು ಉಂಟು ಮಾಡ್ತು ಒಂದು ವಿಷಯ ಇದು ಆಗಬಾರ್ದಾಗಿತ್ತು. ಆದರೆ ಇದು ಒಂದು ಅಪಘಾತ ಆಗಿದೆ. ಇದು ಏನು ಭವಿಷ್ಯದಲ್ಲಿ ಏನು ಕ್ರಮ ತಗೋಬೇಕಾಗಿದೆ ತಜ್ಞರ ಒಂದು ಸಲಹೆ ಮೇರೆಗೆ ತಗೊಳ್ಳೋಣ. ಸದ್ಯದಲ್ಲಿ ಇಲ್ಲಿ ನಮ್ಮ KR ಆಸ್ಪತ್ರೆಯಲ್ಲಿ ಒಳ್ಳೆಯ ಒಂದು ಕೇರ್ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಯಾವುದೇ ಒಂದು ನೋವು ಬರದೇ ಇರೋಂಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಟ್ಟು ಬಾಕಿಯವರು ಕೂಡ ಒಂದಷ್ಟು ಗಾಯಗೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವರಾಗಲೇ ಡಿಸ್ಚಾರ್ಜ್ ಆಗಿ ಅವರು ಹೋಗಿದ್ದಾರೆ ತಮ್ಮ ಮನೆಗೆ. ಇವ್ರ ಪರಿಸ್ಥಿತಿ ಭಾಳ ಗಂಭೀರ. ಇವರೊಬ್ಬರೇ ಇಲ್ಲ ಸಿಲಿಂಡರ್ ಇಟ್ಕೊಂಡಿದ್ದು ಸುಮಾರು 15-20 ಜನ ಒಂದೇ ಕಡೆ ಇತ್ತು. ಬೀದಿ ಬದಿ ವ್ಯಾಪಾರಸ್ಥರು ಒಂದು ಅಸಂಘಟಿತ ಒಂದು ಆರ್ಥಿಕ ವ್ಯವಸ್ಥೆ ನಾವು ಬಹಳ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಸಂಘಟನೆ ಬರೋದಕ್ಕೆ ಮತ್ತು ಸಂಘಟನೆ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ MCC ಅಡಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಕಾಯ್ದೆನೂ ಕೂಡ ಇದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸಂಘಟನೆ ಕೊಡೋದಕ್ಕೆ, ಅಸಂಘಟಿತ ವ್ಯವಸ್ಥೆಯನ್ನು ಒಂದು ರೀತಿ ಸಂಘಟನೆ ಮಾಡೋದಕ್ಕೆ ಒಂದು ಒಳ್ಳೆ ಕಾಯ್ದೆ ಇದೆ. ಅದರ ಒಂದು ಮೂಲಕ ಪರಿಶೀಲನೆ ಮಾಡಬೇಕಾಗಿದೆ, ಅತಿ ಅವಶ್ಯ. ನಾವು ಕೂಡ ಕ್ರಮ ತಗೋತೀವಿ ಮತ್ತು DC ಸದ್ಯದಲ್ಲಿ ಅದು ಎಲ್ಲನೂ ಕೂಡ ಅನುಷ್ಠಾನ ಆಗುವವರೆಗೂ ಅದನ್ನ ಸದ್ಯದಲ್ಲಿ ಪೂರ್ತಿ ಇದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಅವರ ಒಂದು ವ್ಯಾಪಾರಕ್ಕೂ ಕೂಡ ಆ ದೃಷ್ಟಿಕೋನದಲ್ಲೂ ಕೂಡ ನಾವು ನೋಡಬೇಕಾಗಿದೆ. ಆದರೆ ಎಲ್ಲಕ್ಕಿಂತ ಮುಖ್ಯ ಸಾರ್ವಜನಿಕ ಒಂದು ಏನು ರಕ್ಷಣೆ, ಆ ಒಂದು ದೃಷ್ಟಿಯಲ್ಲಿ ನಾವು ಪ್ರಥಮ ಒಂದು ಕರ್ತವ್ಯ ಇದೆ. ಅದರ ಒಂದು ಆಧಾರ ಮೇಲೆ ನಿಜ ಅದನ್ನು ಕೂಡ ಅದಕ್ಕೆ ಅನ್ಸರಿದ್ದು ಅಸಂಘಟಿತ ಒಂದು ವ್ಯಾಪಾರಸ್ಥರು ಏನಿದ್ದಾರೆ ಅದಕ್ಕೆ ಒಂದು ಚೌಕಟ್ಟು ಕೊಡಲೇಬೇಕಾಗಿದೆ. ಅದು ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾವಾಗಲೇ ಅದು ಮೀಟಿಂಗಲ್ಲೂ ಹೇಳಿದ್ದೀವಿ, ಈ ಥರ ಝೋನಿಂಗ್ ಮಾಡಬೇಕು, ಬರೀ ಝೋನ್ದಲ್ಲಿ ಮಾರಾಟ ಆಗಬೇಕಾಗಿದೆ. ಆ ಝೋನ್ದಲ್ಲೂ ಕೂಡ ನೀವು ಸರಿಯಾದಂಥ ಸುರಕ್ಷಿತ ಕ್ರಮಗಳು ತಗೋಬೇಕು. ಆಫೀಸರ್ ಅಲ್ಲಿ ಇರಬೇಕು. ಇವರು ಮಾರಾಟ ಮಾಡ್ತಾ ಇರುವಂಥದ್ದು ಮತ್ತು ಅವ್ರು ಉಪಯೋಗಿಸ್ತಾ ಇರ್ತಕ್ಕಂಥ ಎಲ್ಲ ಯಂತ್ರಗಳು ಈಗ ಫುಡ್ ಸೇಫ್ಟಿ ದೃಷ್ಟಿಯಲ್ಲೂ ಕೂಡ ಅವ್ರು ಮಾಡಬೇಕಾಗಿದೆ. ಎಲ್ಲನೂ ಕೂಡ ನೋಡಬೇಕಾಗಿದೆ. ಈ ಒಂದು ಕೃತ್ಯದಿಂದ ಇದೆಲ್ಲನೂ ಕೂಡ ಆಚೆಗೆ ಬಂದಿದೆ. ಸೊ ಇದು ಇನ್ನೂ ಎಷ್ಟು ಗಂಭೀರ ಅಂತ ಇವತ್ತು ಆಡಳಿತಕ್ಕೆ ಗೊತ್ತಾಗಿದೆ. ನಾವು ಇದ್ರು, ಶಾಸಕರು ಇದ್ರು, ಆ ಮೀಟಿಂಗಲ್ಲಿ ಪದೇ ಮಾಡ್ತಾ ಇರ್ತೀವಿ. ಅಲ್ಲಿ ಝೋನಿಂಗ್ ಮಾಡೋದಕ್ಕೆ ಇವತ್ತು ತೀರ್ಮಾನ ನಾವು ನಿರ್ದೇಶನವನ್ನು ಕೊಟ್ಟಿದ್ವಿ ಅಂದಿನ MCC ಕಮಿಷನರ್. ಇವತ್ತರೆಗೂ ಏನು ಕ್ರಮ ತಗೊಳ್ಳೋಣ ಅಂತ ಕಮಿಷನರ್ಗೆ ನಾವು ಪ್ರಶ್ನೆ ಮಾಡ್ತೀವಿ. ಜೊತೆಗೆ ಇಂಥ ಒಂದು ಕೃತ್ಯ ಆಗದೇ ಇದ್ದಂಗೆ ಇವರು ಪರಿಶೀಲನೆ ಮಾಡಬೇಕಾಗಿದೆ. ಇಂಥ ಒಂದು ವ್ಯಾಪಾರಸ್ಥರು ಬಂದಾಗ ಸ್ಪಾಟ್ ಚೆಕಿಂಗ್ ಮಾಡಲೇಬೇಕಾಗಿದೆ. ಅವರು ಆಫೀಸರ್ಗಳು ಡ್ಯೂಟಿಯಲ್ಲಿ ಇರುವಾಗ ಹೋಗಿ ಸುತ್ತಮುತ್ತ ಎಲ್ಲಿ ವ್ಯಾಪಾರ ನಡೀತಾ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅರಮನೆ ಸಮೀಪದಲ್ಲಿ ಕೆಲವು ಪ್ರವಾಸೋದ್ಯಮ ಸ್ಥಳದ ಬಳಿಯಲ್ಲಿ ನಡೀತಾ ಇರುತ್ತೆ. ಸೊ ಅವ್ರು ಇಂಥ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಪರೀಕ್ಷೆ ಮಾಡಬೇಕಾಗಿದೆ ಇದೆಲ್ಲನೂ ಕೂಡ ಅಂತ ನಾವು ಕೂಡ ಅವ್ರಿಗೆ ಶಿಫಾರಸನ್ನು ಮಾಡ್ತೀವಿ, ಆಗ್ರಹವನ್ನು ಮಾಡ್ತೀವಿ. ಎಲ್ಲೋ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಮತ್ತೆ 2-3 ಘಟನೆ ಆಗಿದೆ ಅಲ್ಲೇ ಸರ್. ತಾವೇನ್ ಹೇಳ್ತೀರಿ ಪೊಲೀಸ್? ನಾನು ಇದು ಅಧಿವೇಶನದಲ್ಲಿ ಹಲವಾರು ಸತಿ ಪ್ರಸ್ತಾಪವನ್ನು ಮಾಡಿದ್ದೀನಿ. ಈ ಕೃತ್ಯ ಅದು ಕಾನೂನು ಮತ್ತು ಸುವ್ಯವಸ್ಥೆ ಅಲ್ಲ. ಇದು ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಇನ್ನೊಂದು ಅಪಘಾತ ಇದೆ. ಆದರೂ ಸಹ ಆ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಲ್ಲಿ ನಾನು ಪದೇ ಅದನ್ನ ಪ್ರಸ್ತಾಪ ಮಾಡಿದ್ದೀನಿ, ಮಾಧ್ಯಮದ ಮೂಲಕ ಮಾಡಿದ್ದೀನಿ. ನಮ್ಮ ಕೇಂದ್ರ ಸರ್ಕಾರದ ಒಂದು ಅಧಿವೇಶನದಲ್ಲೂ ಕೂಡ ನಾನು ಮಾಡಿದ್ದೀನಿ. ಸೊ ಅದು ನಾನು ಹೇಳಿದ್ದೀನಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ. ಘಟಕದಿಂದ ಹಿಡಿದು ಉದಯಗಿರಿ ಒಂದು ಪ್ರಕರಣದಿಂದ ಹಿಡಿದು ಇವತ್ತು 2 ಮರ್ಡರ್ಗಳು, ಈಗಲೇ ಇನ್ನೊಂದು ಮರ್ಡರ್ ಆಯಿತು ಮೈಸೂರದಲ್ಲೇ. ಸೊ ಇದೆಲ್ಲನೂ ಕೂಡ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಮತ್ತು ಏನು ಕಾನೂನು ಸುವ್ಯವಸ್ಥೆ ಇರೋದು ಅದು ಅವರು ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಅವ್ರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದೆ ಸರ್ಕಾರ. ಅದು ತಜ್ಞರು ತೀರ್ಮಾನ ಮಾಡ್ತಾರೆ. ಇದಾಗಲೇ NIA ಬರ್ತಾ ಇದ್ದಾರೆ ಅಂತ ನಿಮ್ಮ ಮೂಲಕನೇ ನಾವು ಕೇಳಿದ್ದೀವಿ. ಅದಾಗತ್ತೆ, ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸದ್ಯದಲ್ಲಿ ನಾವೆಲ್ಲರೂ ನಿಮ್ಮಂಗೆ ನಾವು ಜಿಲ್ಲಾ ಉಸ್ತುವಾರಿ ವಿರುದ್ಧ ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಸರ್. ಅವ್ರು ಮಾಡಿರ್ಬೋದು, ಆದರೆ ನಾವೆಲ್ಲರೂ ಜನಪ್ರತಿನಿಧಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿ
ತಜ್ಞರ ಒಂದು ವರದಿ ಪ್ರಕಾರ ನಾವು ಕೂಡ ನಮ್ಮ ಹೇಳಿಕೆಗಳನ್ನು ಮಾಡ್ತೀವಿ. ನೀವು ವರದಿ ಸ್ಫೋಟ ತರ್ಸ್ಕೊಂಡ್ರಾ ಸರ್? ಪ್ರಕರಣ ವರದಿ ಏನಾದ್ರು ಗೊತ್ತಾಯ್ತಾ ಸರ್? ವರದಿ NIA ಇವಾಗಲೇ ಬಂದಿರೋದು. ನಂತರನೂ ಕೂಡ ನಾನು ವೈಯಕ್ತಿಕವಾಗಿ ನಾವೆಲ್ಲರೂ ವಿಶ್ಲೇಷಣೆ ಮಾಡ್ಬೋದು, ಆದರೂ ಸಹ ತಜ್ಞರ ಒಂದು ಏನು ವರದಿ ಇರುತ್ತೆ ಅದರ ಪ್ರಕಾರ ನಾವು ಅಧಿಕೃತವಾಗಿ ನಾವು ಹೇಳಿದ್ದೀವಿ. ಸರ್, ಮೈಸೂರು ಸೇಫ್ಟಿಗೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅನ್ನೋದರಲ್ಲಿ ಅಷ್ಟೊಂದು ಪ್ರವಾಸೋದ್ಯಮಗಳು ಇಲ್ಲಿ ಅವಕಾಶ ಇದೆ ಮೈಸೂರಿನಲ್ಲಿ. ನಾನು ಅದನ್ನು ಕೂಡ ಅಧಿವೇಶನದಲ್ಲೇ ನಾನು ರೇಸ್ ಮಾಡಿದ್ದೆ. ಇಡೀ ಕರ್ನಾಟಕದಲ್ಲಿ ಇದು ಈಗ ಏನು ಕಾನೂನು ಮತ್ತು ಸುವ್ಯವಸ್ಥೆ ವಿಫಲ ಆಗ್ತಾ ಇರೋ ಕಾರಣಕ್ಕೆ ಇಡೀ ಒಂದು ಪ್ರವಾಸೋದ್ಯಮದ ಒಂದು ಏನು ಆರ್ಥಿಕ ವ್ಯವಸ್ಥೆ ಇದೆ ಅದು ಇವತ್ತು ಹಿನ್ನಡೆ ಆಗ್ತಾ ಇದೆ ಅಂತ. ಹಂಪಿಯಲ್ಲಿ ಫಾರಿನ್ ಟೂರಿಸ್ಟ್ ಸುಮಾರು 80% ಕಡಿಮೆ ಆಗಿದೆ. ಅಲ್ಲಿ ನಡೆದಿರ್ತಕ್ಕಂಥ ಒಂದು ಮರ್ಡರ್, ಇಸ್ರೇಲಿ ಟೂರಿಸ್ಟ್ ಮರ್ಡರ್ ಮತ್ತು ರೇಪ್ ಆಗಿದ ನಂತರ ಅದು ಸಹಜವಾಗಿ ಇಳಿದಿದೆ. ಅದೇ ರೀತಿ ಎಲ್ಲನೂ ಕಡೆ ಇಂಥ ಒಂದು ಘಟನೆಗಳು ಆಗ್ತಾ ಇದ್ರೆ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ಸೊ ಅದಕ್ಕಾಗಿ ಇವರು ಸರಿಯಾದಂಥ ವ್ಯವಸ್ಥೆ ಸೃಷ್ಟಿ ಮಾಡಬೇಕಾಗಿದೆ. ಈ ಪ್ರಕರಣ ನಾನು ಸಹಜವಾಗಿ ಇಂಥ ಒಂದು ಸಮಯದಲ್ಲಿ ನಾನು ಸುಮ್ಮನೆ ರಾಜಕೀಯ ಮಾಡೋಕ್ಕೆ ಹೋಗಲ್ಲ, ಸರ್ಕಾರದ ಮೇಲೂ ಆರೋಪ ಮಾಡೋಕ್ಕೆ ಹೋಗಲ್ಲ. ಇದು ಒಂದು ಅಪಘಾತ ಆಗಿರ್ತಕ್ಕಂಥದ್ದು. ನೋಡೋಣ, ತಜ್ಞರ ಒಂದು ವರದಿ ಬರಲಿ, ನಂತರ ನಾವು ನಮ್ಮ ಹೇಳಿ. ಸರ್, ನ್ಯೂ ಇಯರ್ ಬರ್ತಾರೆ, ಸೊ ಎಲ್ಲರೂ ಪ್ರಿಕಾಷನ್ಸ್ ಮೆಜರ್ಸ್ಗಳು ಯಾವ ರೀತಿಯಾಗಿ ಇರಬೇಕು ನ್ಯೂ ಇಯರ್ಗೆ ಅಂತ ಸರ್? ನೋಡಿ, ಈ ಸದ್ಯದಲ್ಲಿ ನಮ್ಮ ಅರಮನೆಗೂ ರಾಜ್ಯ ಸರ್ಕಾರದ್ದು ಮೈಸೂರು ಅರಮನೆ ಮತ್ತು ಬೆಂಗಳೂರು ಅರಮನೆ ಒಂದು ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಅದನ್ನ ಹೊರತುಪಡಿಸಿ ನಾವು ಈ ಒಂದು ಏನು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ, ಜನಪ್ರತಿನಿಧಿಗಳು ಆಗುವಾಗ ನಾವು ಅರಮನೆ ಮಂಡಳಿಗೂ ಕೂಡ ಮತ್ತೆ ನಮ್ಮ DC ಕೂಡ ನಾವು ಆಗ್ರಹವನ್ನು ಮಾಡಿದ್ದೀವಿ. ಹೆಚ್ಚು ಏನು ಜನಸಂಖ್ಯೆ ಇರುವಾಗ, ಪ್ರವಾಸೋದ್ಯಮಕ್ಕೆ ಬಂದಿರ್ತಕ್ಕಂಥ ಪ್ರಯಾಣಿಕರು ಬಂದಿರುವಾಗ ಅವ್ರಿಗೆ ಒಳ್ಳೆ ಸೌಲಭ್ಯಗಳು ಕೊಡಬೇಕಾಗಿದೆ. ಮತ್ತೆ ಸುರಕ್ಷಣೆಯ ದೃಷ್ಟಿಯಲ್ಲೂ ಕೂಡ ಒಳ್ಳೆ ವ್ಯವಸ್ಥೆ ಮಾಡಬೇಕು ಅಂತ ಯಾವುದೇ ರೀತಿಯ ಅನುಮಾನ ಇಲ್ಲ. ಅದು ಮಾಡಲೇಬೇಕು ಅವರು, ಅದು ಅವ್ರ ಕರ್ತವ್ಯ. ಸರ್, ಈಗ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ತೀರಾ ಸರ್, ಅಥವಾ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತೀರಾ? ಇಲ್ಲ, ಎರಡು ಕಡೆನೂ ಇದೆ. ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಅವರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಏನು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಅದು ಸಹಜವಾಗಿ ಅದರ ಒಂದು ಅಮೌಂಟ್ ಕೊಡ್ತಾರೆ. ಕ್ಲಿಯರ್ ಆಗಿದೆ ಸರ್. ಎರಡು ಸಾವಿರ ಕ್ಲಿಯರ್ ಇದು ಡಿಸ್ಚಾರ್ಜ್.